ಹೋಗ್ಬಿಟ್ಟು ಚೆನ್ನಾಗಿದ್ರು ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಾನು ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಯಶೋದೆ ಥರ ರೆಡಿ ಆಗಿದ್ದೀನಿ. ಹೌದು, ನನ್ನ ಮಗನ ಸ್ಕೂಲಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿದು ಫಂಕ್ಷನ್ ಇದೆ. ಸೊ ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಇವತ್ತು ಅವ್ರ ಸ್ಕೂಲಲ್ಲಿ ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ನಿಶು ಬೇಬಿ ನೋಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಆಮೇಲೆ ನಾವು ಇಂಟ್ರೆಸ್ಟೆಡ್ ಮದರ್ಸ್ ಅಂತಂದರೆ ನಾನು ಲಾಸ್ಟ್ ಬ್ಲಾಗ್ ಹೇಳಿದೆ ಅಲ್ವಾ. ಸೊ ಹಾಕೊಂಡು ಬರ್ಬೋದು ಅಂತ ಹೇಳಿದರು. ಸೊ ನನಗೆ ಅವಾಗಿಂದನೂ ಆಸೆ ಇತ್ತು ಹಾಕೋಬೇಕು ಅಂತ. ಹೋಗೋ ಮುದ್ದಾಯಿತು ಹಾಕೋಬೇಕು ಅಂತ ಆಸೆ ಇತ್ತು. ಸೊ ಆಗಿಂದನೂ ಆಸೆ ಇತ್ತಲ್ವಾ. ಆಮೇಲೆ ಚಿಕ್ಕ ಮಕ್ಕಳು ಇಟ್ಕೊಂಡು ಹಾಕೊಳ್ಳೋದಕ್ಕಂತೂ ಆಗಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಇಷ್ಟು ಸ್ಕೂಲ್ಗೆ ಅಂತ ರೆಡಿ ಆಗ್ತಿರಲ್ಲ, ಫೋಟೋಶೂಟ್ ಮಾಡಿಸ್ಕೋಬೇಕು. ಇವತ್ತು ಫೋಟೋಶೂಟ್ ಇದೆ. ಸೊ ಈಗ 8:50ಗೆ ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 9 ಒಳಗಡೆ ಇರಬೇಕಂತ ಹೇಳಿದ್ದಾರೆ. ಹೋಗ್ತಿ ಬಂದೆ ಸೊ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಅಲ್ಲೇ ಒಂದು 11:30 12 ಅಂತ ಹೇಳ್ತಿದ್ದಾರೆ. ಇದೇ ಗೆಟಪ್ಪು ಇದೆ, ಮೇಕಪ್ ಹಿಂಗೆ ಇದ್ದರೆ ಸಾಕಷ್ಟೇ. ಆಮೇಲಿಂದ ಮುಗಿಸ್ಕೊಂಡು ಡೈರೆಕ್ಟು ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು. ಸೊ ಅಲ್ಲೂ ನಿಮ್ಮ ಜೊತೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಇವತ್ತಿನ ಡೇ, ಹೆಂಗಾಯಿತು ಸ್ಕೂಲಲ್ಲೆಲ್ಲ ಫಂಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಕೀಪ್ ವಾಚಿಂಗ್, ಮಿಸ್ ಮಾಡಿದಂತೆ ವೀಡಿಯೋನ ಎಲ್ಲಿ ತನಕ ನೋಡಿ. ಸೊ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ, ಟೈಮ್ ಇಲ್ಲ, ಹೊರಡ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಇವಾಗ ನಾನೆಲ್ಲ ರೆಡಿ ಆಗಿಬಿಟ್ಟು ಅಮ್ಮನ ಮನೆಗೆ ಬಂದೆ. ಸೊ ಚಿರುನ ಅಮ್ಮನ ಮನೆಯಲ್ಲೇ ಬಿಟ್ಟಿದ್ದೆ ನೆನ್ನೆ. ಇಲ್ಲೇ ಡ್ರೆಸ್ ಎಲ್ಲ ಕೊಟ್ಬಿಟ್ಟು ರೆಡಿ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನನ್ನ ತಂಗಿನೂ ಕೂಡ ಬಂದ್ಲು. ಅವಳು ಸ್ವಲ್ಪ ರೆಡಿ ಮಾಡ್ತಾ ಇದ್ದಾಳೆ. ಕೈಗೆ ಏನಂತಾರೆ ಹಾಲ್ತಾ ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ಲು ಅವಳೇ, ನೋಡ್ತಾ ಇರ್ಬೋದು. ಹಾಗೆಯೇ ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರೆ, ನಾನು ಮನೇಲಿ ಇಟ್ಕೊಂಡು ನಾನು ರೆಡಿಯಾಗಿ ಇವನು ರೆಡಿ ಮಾಡೋದಂದ್ರೆ ತುಂಬ ಹೆವಿ ರಿಸ್ಕ್ ಆಗಿಬಿಡುತ್ತೆ. ನನಗಂತೂ ಹೇಳೋದು ಮಾತೇ ಕೇಳಲ್ಲ. ಅದಕ್ಕೆ ಅವನ್ನ ಇಲ್ಲೇ ಬಿಟ್ಟಿದ್ದೆ. ಸೊ ಈಗ ಫೈನಲಾಗಿ ರೆಡಿ ಆಗಿಬಿಟ್ಟು ಇವಾಗ ಹೊರಟಿದ್ದೀವಿ ನಾವು ಸ್ಕೂಲ್ ಹತ್ರ. ಸ್ವಲ್ಪ ಟೈಮ್ ಆಗೇ ಬಿಡ್ತು, 9:30 ಆಗಿಬಿಡ್ತು. ನಾವು ಹೊರಡೋಷ್ಟರಲ್ಲಿ 9 o'clock ಒಳಗಡೆ ಇರಬೇಕಿತ್ತು. ಸೊ ನಾವು ಬಂದ್ವಿ. ಅಲ್ಲಿ ಹಾಲಲ್ಲಿ ಏನೋ ಒಂಥರ ನಡೀತಾ ಇತ್ತು ಫಂಕ್ಷನ್, ಪೂಜೆ ಎಲ್ಲ. ಅಲ್ಲಿ ಆಲ್ರೆಡಿ ಮುಗ್ದೋಗ್ಬಿಟ್ಟಿತ್ತು. ಒಳಗಡೆ ಎಲ್ಲ ಬರ್ತಾಯಿದ್ರು. ಅಷ್ಟರಲ್ಲಿ ಸ್ವಲ್ಪ ಸೋನೆ ಥರ ಬಂದುಬಿಡ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಪಾಪ ಅವರು ಕೂಡ ಅಲ್ಲೆಲ್ಲ ರೆಡಿ ಮಾಡಿದರು. ಹಾಲ್ ನೋಡ್ತಾ ಇರ್ಬೋದು ನೀವು ಗ್ರೌಂಡಲ್ಲಿ ಒಳಗಡೆ. ಬಟ್ ಅಲ್ಲಿ ಸ್ಟೇಜ್ ಹತ್ರ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ಮಳೆ ಬಂದಿರೋದ್ರಿಂದ ಎಲ್ಲ ಒಳಗಡೆ ಶಿಫ್ಟ್ ಮಾಡಿ ಒಳಗಡೆ ಇದು ಮಾಡಿದ್ರು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋದಕ್ಕೆ. ಇಲ್ಲೇ ಅರೇಂಜ್ ಮಾಡಿಕೊಂಡ್ರು, ಯಾಕಂದರೆ ಮಳೆ ಬರ್ತಿತ್ತಲ್ವಾ ಅಂತೇಳ್ಬಿಟ್ಟು. ಸೊ ಇವಾಗ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಮಾಡಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, pre-KG LKG UKG ಮಕ್ಳಿಗೆ 3 ಕ್ಲಾಸಿಗೆ ಮಾತ್ರ ಇತ್ತು ಈ ರೀತಿ. ಹೆಣ್ಮಕ್ಳೆಲ್ಲ ರಾಧೆ ಥರ ರೆಡಿಯಾಗಿ ಬಂದಿದ್ರು, ಗಂಡು ಮಕ್ಕಳೆಲ್ಲ ಕೃಷ್ಣನ್ ಥರ ರೆಡಿಯಾಗಿ ಬಂದಿದ್ರು. ಹಾಗೆಯೇ ಕೆಲವ್ರು ಮಾತ್ರ ನಾನು ಮತ್ತು ನಾನು ಇಬ್ಬರೇ ಈ ರೀತಿ ಫುಲ್ಲು ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗಿದ್ದು ಅಂತ ಹೇಳ್ಬೋದು. ಇನ್ನೊಂದು ಇಬ್ಬರೆಲ್ಲ ಕೆಲವರು ರೇಷ್ಮೆ ಸ್ಯಾರಿ, ಕೆಲವರು ಬೇರೆ ಥರ ಸ್ಯಾರಿನೇ ಮುಂದೆಲ್ಲ ವೇರ್ ಮಾಡ್ಕೊಂಡು ಆ ರೀತಿ ಕೆಲವರು ಒಂಥರ ಬಂದಿದ್ರು. ಸೊ ನನ್ನ ಹಸ್ಬೆಂಡ್ ರೇಗಿಸ್ತಾಯಿದ್ರು, ನೀವೇ ಇಷ್ಟೊಂದು ಗ್ರ್ಯಾಂಡಾಗಿ ಹೋಗ್ತಾ ಇರೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು. ಅವರು ರೇಗಿಸೋದಿರಲಿ, ಫುಲ್ಲು ಸ್ಕೂಲಿಂದ ಬಂದಮೇಲೂ ಕೂಡ ಅವತ್ತೆಲ್ಲ ರೇಗಿಸಿದ್ದಾರೆ. ಅವ್ರ ಹಸ್ಬೆಂಡು ಅದೇ ರೀತಿ ಹೇಳೋದು, ನನ್ನ ಹಸ್ಬೆಂಡು ಅದೇ ರೀತಿ ಹೇಳೋದು, ನೀವಿಬ್ಬರೇ ರೀತಿ ಎಲ್ಲ ಹೋಗಿರೋದು ಅಂತ ಹೇಳ್ಬಿಟ್ಟು. ಸೊ ನಾವು ಸ್ಕೂಲ್ಗೆ ಅಂತ ಏನು ರೆಡಿ ಆಗಲಿಲ್ಲ, ಫೋಟೋಶೂಟ್ ಮಾಡಿಸ್ಬೇಕು, ಒಂದು ಮೆಮೊರಿ ಇರುತ್ತಲ್ವಾ. ನನಗೆ ಹೇಳಿದ್ನಲ್ಲ ಆಲ್ರೆಡಿ, ಆವಾಗಲೇ ಹಾಕೋಬೇಕಿತ್ತು, ಹಾಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹಾಕೊಂಡಿದ್ದು ಅಷ್ಟೇ. ಇದೆಲ್ಲ ಮತ್ತೆ ಸಿಗಲ್ಲ, ನಾವೇನೇ ಮಾಡ್ಬೋದು ಮುಂದೆ. ಸೊ ಫೋಟೋಶೂಟ್ನ ಈ ರೀತಿ ಇದೆಲ್ಲ ಒಂದೊಂದು ಮೆಮೊರಿ. ಸೊ ಅದಕ್ಕೋಸ್ಕರ ನನಗೆ ಆಸೆ ಇತ್ತು ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದು. ಇವಾಗ ನೋಡ್ತಾ ಇರ್ಬೋದು ಒಳಗಡೆ ಪೂಜೆ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ನೋಡಿದ್ರಲ್ವ, ಮಕ್ಕಳೆಲ್ಲ ಸಾಂಗ್ ಎಲ್ಲ ಹೇಳಾಯಿತು, ಪೂಜೆ ಎಲ್ಲ ಮಾಡಿದ್ರಾಗ ಮಳೆ ಸ್ವಲ್ಪ ಕಮ್ಮಿ ಆಗಿಬಿಡ್ತು. ಚೆನ್ನಾಗಿ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಹೊರಗಡೆ ಸ್ಟಾರ್ಟ್ ಮಾಡ್ತೀವಿ ಪ್ರೋಗ್ರಾಮ್ನ ಅಂತ ಬಂದು ಹೇಳಿದ್ರು. ಸೊ ಓಕೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು 5 minutes ಲೇಟ್ ಆಯಿತು. ಹೊರಗಡೆನೆಲ್ಲ ಚೇರೆಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡಿದ್ರು. ಸೊ ನೋಡ್ತಾ ಇರ್ಬೋದು, ಈಗ pre-KG ಮಕ್ಕಳದೇ ಡ್ಯಾನ್ಸ್ ನಡೀತಾ ಇರೋವಂಥದ್ದು. ಸೊ ನನ್ನ ಮಗನ ನೋಡಿ ಹೇಳಿದ್ದಾನೆ, ಅಮ್ಮ ನಾನು ಬೆಣ್ಣೆ ಕದ್ದಿಲ್ಲಮ್ಮ ಅಂತ ಸಾಂಗು. ಸೊ ಕಾಪಿರೈಟ್ಸ್ ಬರುತ್ತಲ್ವ, ಸೊ ಅದಕ್ಕೋಸ್ಕರ ಹಾಕಿಲ್ಲ. ಅಲ್ಲಿ ಲಾಸ್ಟ್ ಗ್ರೀನ್ ಕಲರ್ ಕಚ್ಚೆ ಹಾಕೊಂಡು ನಿಂತಿದ್ದಾನಲ್ವ, ಸೊ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಸೊ ಅವನೇ ಏನಪ್ಪ ಅಂದರೆ ಆಲ್ರೆಡಿ ಅವ್ರಿಗೆ ಸ್ಯಾಟರ್ಡೇ ರಜೆ ಇತ್ತು, ಸಂಡೇ ರಜೆ ಇತ್ತು, ಮಂಡೇನೂ ಕೂಡ ರಜೆ ಇತ್ತು. ಬಟ್ ಟ್ಯೂಸ್ಡೇ ರೀತಿ ಫಂಕ್ಷನ್ ಮಾಡಿದ್ರೆ ಹೆಂಗೋ ಪಾಪ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡ್ತಾಯಿದ್ರು. ನನ್ನ ಮಗ ಏನೋ ಹಿಂಗೊಂದು ತಿರುಗಿ ಹಿಂಗೆಲ್ಲೋ ಏನೇನೋ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸುಮ್ಮನೆ ಅಂತ ನಿಂತಿರ ಸುಮ್ಮನೆ ನೋಡ್ತಾ ಇದೆ. ಬಟ್ ಇಟ್ಸ್ ಓಕೆ. ಇನ್ನೂ ಇವಾಗ pre-KG ಅಲ್ವಾ, ಇದು ಅದು ಫಸ್ಟ್ ಡ್ಯಾನ್ಸ್ ಅಂದು ಅಂತ ಹೇಳ್ಬೋದು ಸ್ಕೂಲಲ್ಲಿ. ಲಾಸ್ಟ್ ಇಯರಲ್ಲೂ ಯಾವ ಫ್ಯಾನ್ಸಿ ಡ್ರೆಸ್ ಇರಲಿಲ್ಲ, ಯಾವ ಈ ರೀತಿ ಫಂಕ್ಷನ್ಸ್ ಏನೂ ಇರಲಿಲ್ಲ ಅವ್ನಿಗೆ pre-KGಗೆ ಸೇರಿಸಿದಾಗ. ಸೊ ಅದಕ್ಕೋಸ್ಕರ ಅವ್ನಿಗೆ ಯಾವುದೋ ಅಭ್ಯಾಸ ಇಲ್ಲ. ನಂಗೆ ಇಟ್ಸ್ ಓಕೆ. ಅದು ನೋಡೋದು ಏನೋ ಒಂಥರ ಖುಷಿ. ಮಕ್ಕಳು ಡ್ಯಾನ್ಸ್ ಅಂದ್ರೇ ಏನೋ ಒಂಥರ ಖುಷಿ. ಮುಂದೆ ಒಂದು 3-4 ಜನ ಮಕ್ಕಳು ನಿಂತಿದ್ದಾರೆ ನೋಡಿ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದರಲ್ಲಂತೂ ಯೆಲ್ಲೋ ಕಲರ್ ಹಾಕಿರುವಂಥ ಇಬ್ಬರು ಹುಡುಗಿರಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಸೊ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ನಲ್ಲ, ಇಲ್ಲೂ ನನ್ನ ನೋಡಿ ಸ್ಮೈಲ್ ಮಾಡೋದೇ ಆಗಿದೆ. ಯಾಕಂದರೆ ನಮ್ಮನ್ನ ಯಾರು ನೋಡಿದ್ರೆ ಅವ್ನು ಹಂಗೆ ಏನೂ ಮಾಡಲ್ಲ ಅಂತ ಹೇಳ್ಬೋದು.
ಮನೇಲೂ ಅಷ್ಟೇ ಅಲ್ಲಿ ಮ್ಯಾಮ್ ಹತ್ರ ಎಲ್ಲ ಹೇಳ್ತಾನೆ ಮಾಡ್ತಾನೆ, ಟ್ಯೂಷನಲ್ಲೆಲ್ಲ ಹೇಳ್ತಾನಂತೆ. ಮನೇಲಿ ಜಾಸ್ತಿ ನಂಗೆ ಕೇಳೋಕೋದ್ರೆ ಒಂದೇ ಟೈಮ್ ಏನಾದರೂ ಹೇಳ್ಕೊಟ್ರೆ ಹೇಳೋದು, ರಿಪೀಟ್ ಮಾಡಿದ್ರೆ ನಿಜವಾಗ್ಲೂ ಹೇಳಲ್ಲ. ನಂಗೆ ಆಗಲ್ಲಮ್ಮ ಅಂತ ನನ್ನ ಜೊತೆನೇ ಎಷ್ಟು ಚಿಕ್ಕವನು ಎಷ್ಟು ಕಿರಿಸ್ತಾನೆ. ಅವ್ರ ಪಪ್ಪ ಬೈತಾರೆ, ನೀನು ಮಾರ್ಕ್ಸ್ ಕೊಡೋದು ಸ್ಕೂಲಲ್ಲಿ ಮ್ಯಾಮು ಮತ್ತು ಟ್ಯೂಷನಲ್ಲಿ ಅವರು ಗೊತ್ತಿರುತ್ತೆ ತಾನೆ, ಅವರು ಹೇಳಿದ್ರೆ ಅವ್ರ ಹತ್ರ ಹೇಳ್ತಾನಲ್ವ ಸಾಕು, ನಿನ್ನ ಹತ್ರ ನೀನೇನು ಮಾರ್ಕ್ಸ್ ಕೊಡ್ತಿದ್ದ ಅವ್ನಿಗೆ ಹೇಳಿದ್ರೆ ಸುಮ್ಮನೆ ಇರು ಅಂತ ಫುಲ್ ಮಗನ ಪರನೇ ಸಪೋರ್ಟ್ ಮಾಡ್ತಾರೆ. ಸೊ ಯಾವಾಗಲೂ ಅಷ್ಟೇ ನಾವು ಕಣ್ಣು ಕಂಡ್ರೆ ಸಾಕು ಮಾಡೋದನ್ನು ನಿಲ್ಲಿಸ್ಬಿಡ್ತಾನೆ ಅಂತ ಹೇಳ್ಬೋದು. ಸೊ ಆಲ್ರೆಡಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಾನು ಫೋನೇ ನೋಡ್ತಾ ಇದ್ದೆ. ಈ ಕಡೆ ನಾವು ಸ್ವಲ್ಪ ಮುಂದೆನೇ ಕೂತಿರೋದ್ರಿಂದ ಏನೋ ಕೈ ಕಾಲು ಆಡಿಸ್ತಾ ತಿರುಗ್ದ ಸುಮಾರಾಗಿ ಏನೋ ಮಾಡ್ದ ಅಂತ ಹೇಳ್ಬೋದು. 3 days ರಜಾ ಇಲ್ದೂ ಕೂಡ ಪ್ರಾಕ್ಟೀಸ್ ಮಾಡಿಸಿದ್ರೆ ಇನ್ನು ಮಕ್ಕಳು ಇನ್ನೂ ತುಂಬ ಚೆನ್ನಾಗಿ ಮಾಡ್ತಿದ್ರು ಅಂತ ನನಗನ್ನಿಸ್ತು. ಯಾಕಂದರೆ ನಮಗೆ ಮರ್ತೋಗುತ್ತೆ ಸ್ಟೆಪ್ಸ್ ಎಲ್ಲ, ನಾವು ಮಾಡುವಾಗಲೇ ಮರ್ತೋಗ್ತಿತ್ತು, ಇನ್ನು ಮಕ್ಳಿಗೆ ಮರ್ತೋಗಲ್ವ, ಹಂಗೂ ಏನೋ ಒಂದು ಮಾಡ್ತಿದ್ರಲ್ವ, ಖುಷಿ ಆಯಿತು ನೋಡಿ. ಹಾಗೆ ಅವ್ರಿಗೆ ಡ್ಯಾನ್ಸ್ ಮುಗೀತು. ಹಾಗೆ ಬೇರೆ ಕ್ಲಾಸ್ ಮಕ್ಕಳು ಡ್ಯಾನ್ಸಲ್ಲಿ ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಿಜ ಹೇಳ್ಬೇಕಾದ್ರೆ ನಂಗೆ ಮಂಡೆ ತುಂಬ ಹುಷಾರಿರಲಿಲ್ಲ. ಟ್ಯೂಸ್ಡೇ ನಿಜವಾಗ್ಲೂ ನಾನು ಹಾಕಿಸ್ಕೊತೀನೋ ಇಲ್ವೋ, ನನ್ನ ಮಗನ ಕೂಡ ಹಾಕಿಸ್ತೀನೋ ಅನ್ನೋದೇ ಡೌಟ್ ಆಗಿಬಿಟ್ಟಿತ್ತು. ಬಟ್ ಬೇಡ, ನೆಕ್ಸ್ಟ್ ಇಯರ್ ಅಂದ್ಕೊಂಡೋದ್ರೆ ಇನ್ನೊಂದು ಸ್ವಲ್ಪ ದೊಡ್ಡವನಾಗ್ಬಿಡ್ತಾನೆ. ತುಂಬ ದೊಡ್ಡವರಾದರೂ ಕೂಡ ನಾನು ಯಶೋದೆ ಥರ ಅವನು ಕೃಷ್ಣನ್ ಥರ ಹಾಕ್ಸ್ಕೊಂಡು ರೆಡಿಯಾಗಿ ಫೋಟೋ ತೆಗೆಸ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಅಷ್ಟಾದರೂ ಸರಿ ಈ ಇಯರೇ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ. ಮೇಕಪ್ ಮಾಡಿಸ್ಕೊಂಡು ಕುತ್ಕೊಂಡಿದ್ರು ನಂಗೆ ಕೈಲಾಗ್ತಾಯಿಲ್ಲ. ನೋಡೋದಕ್ಕೆ ಮೇಲೆ ತೋರಿಸ್ಕೋಬಾರ್ದು ಅಂತ ಚೆನ್ನಾಗಿ ಇದ್ದೆ ಅವತ್ತಂತೂ ತುಂಬ ಟಯರ್ಡ್ ಆಗಿಬಿಟ್ಟೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ಅಂತೂ ನಾನು ಮೇಲ್ಗಡೆನೇ ಎದ್ದಿಲ್ಲ, ಅಷ್ಟು ಟಯರ್ಡ್ ಆಗಿಬಿಡ್ತು ನನಗೆ. ಟ್ಯೂಸ್ಡೇ ಎಲ್ಲ ಫುಲ್ಲು, ಯಾಕಂದರೆ ಆಲ್ರೆಡಿ ಬಾಡಿಲಿ ನನಗೆ ಎನರ್ಜಿ ಇರಲಿಲ್ಲ. ಮತ್ತು ಟ್ಯೂಸ್ಡೇ ಎಲ್ಲ ತಿರುಗಾಡ್ಕೊಂಡು ಫೋಟೋಶೂಟ್ಗೆಲ್ಲ ಟೈಮ್ ಎಲ್ಲ ವೇಸ್ಟ್ ಆಯಿತು. ಅಲ್ಲೆಲ್ಲ ಓಡಾಡ್ಕೊಂಡು ಮಾಡಿದ್ದಕ್ಕೂ ತುಂಬ ಅಂದರೆ ತುಂಬ ಹಿಂಸೆ ಆಗಿಬಿಡ್ತು ಅಂತ ಹೇಳ್ಬೋದು. ನಾನೇನಂದರೆ ನಾವು ಹುಷಾರು ತಪ್ಪದೇ ಇರ್ತೀವಿ, ನಮ್ಮ ಪ್ರಾಬ್ಲಮ್ಸ್ ಇದ್ದಿದ್ದೆ ಮಕ್ಳಿಗೋಸ್ಕರ. ಸೊ ಏನೋ ಒಂದು ಸ್ವೀಟ್ ಮೆಮೊರಿ, ಈ ಮೆಮೊರೀಸ್ ಎಲ್ಲ ಮತ್ತೆ ನಾವು ಲೈಫಲ್ಲಿ ಏನೇ ಒಂದನ್ನ ಇದು ಮಾಡಿದ್ರು ಕೂಡ ಈ ರೀತಿ ಎಲ್ಲ ಮತ್ತೆ ಸಿಗಲ್ಲ, ಅದೊಂದು ಟೈಮ್ ಆಗಿಬಿಡ್ತು ಅಂತ ಹೇಳಿಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ರೆಡಿಯಾಗಿದ್ದು. ಹಾಗೆಯೇ ಅಲ್ಲಿ ಸ್ಕೂಲಲ್ಲಿ ಮ್ಯಾಮ್ಸ್ ಅಷ್ಟೇ ಅವರೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು, ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಅಂತ ಕರ್ಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಸೊ ಅವ್ರು ಇನ್ನೂ ಫೋಟೋಸ್ ಗ್ರೂಪ್ಗೂ ಕೂಡ ಹಾಕಿದ್ರೆ ನಾನು ಖಂಡಿತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೆ. ಸೊ ನಾನು ಕೇಳೋಕ್ಕೆ ಹೋಗಿಲ್ಲ, ಸ್ಕೂಲ್ ಕಡೆನೂ ನಾನು ಹೋಗೇ ಇಲ್ಲ. ಸೊ ಇಲ್ಲಾಂದರೆ ಕೇಳ್ತಾಯಿದ್ದೆ ಅವ್ರ ಕ್ಲಾಸ್ ಟೀಚರ್ನ. ಸೊ ಡ್ಯಾನ್ಸ್ ಎಲ್ಲ ಮುಗೀತು. ಇವಾಗ ಗ್ರೌಂಡಲ್ಲಿ ಪೇರೆಂಟ್ಸ್ಗೆಲ್ಲ ಗೇಮ್ಸ್ ಆಡಿಸ್ತಾಯಿದ್ರು. ಸೊ ನಾವು ಈ ಅವತಾರದಲ್ಲಿ ಗೇಮ್ಸ್ ಆಡೋ ಸಿಚುವೇಶನಲ್ಲಿ ಖಂಡಿತ ಇರಲಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಅವರಂದರು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದು ಬಂದಿದ್ದೀರಾ ಮ್ಯಾಮ್, ಗೇಮ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಹೋಗಬೇಡಿ ಅಂತೆಲ್ಲ ಅಷ್ಟು ಹೇಳಿದ್ರು. ಬಟ್ ನಾವು ಅವ್ರಿಗೆ ಏನು ಹೇಳಲಿಲ್ಲ. ಲಾಸ್ಟಲ್ಲಿ ಸುಮ್ಮನೆ ಹಂಗೆ ಬಂದುಬಿಟ್ವಿ, ಯಾಕಂದರೆ ರೆಡಿಯಾಗಿ ಗೇಮ್ಸ್ ಎಲ್ಲ ಆಡಿದ್ರೆ ಫೋಟೋ ಶೂಟ್ ಇತ್ತಲ್ವ, ಸೊ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ ನಾವು. ಡೈರೆಕ್ಟು ಸ್ಟುಡಿಯೋಗೆ ಬಂದ್ವಿ, ನಾವೇನು ಮನೆಗೂ ಕೂಡ ಹೋಗಲಿಲ್ಲ. ಅಲ್ಲೆಲ್ಲ ಇನ್ನೂ ಪೇರೆಂಟ್ಸ್ಗೆಲ್ಲ ಗೇಮ್ಸ್ ಎಲ್ಲ ಆಡಿಸಿ ತುಂಬ ಚೆನ್ನಾಗಿತ್ತು. ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದರು, ಮಡಿಕೆ ಎಲ್ಲ ಹೊಡೆಯೋ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ನೋಡ್ತಾ ಇರ್ಬೋದು ಸ್ಟುಡಿಯೋ ಹತ್ರ ಬಂದ್ವಿ ನಾವು. ಈಗ ನನ್ನ ಮಗಂದು ಫಸ್ಟ್ ಫೋಟೋಶೂಟ್ ಕುಣಿಸಿದ್ದೀವಿ, ಆಮೇಲೆ ನಾವು ತೆಗೆಸ್ಕೊಳ್ಳೋಣ. ಅವರು ಶಾಂತಿಯಾಗಿ ತೆಗೆಸ್ಕೊಂಡ್ರೆ ಅದೇ ನಮಗೂ ದೊಡ್ಡ ಖುಷಿ ಅಂತ ಹೇಳ್ಬೋದು. ಚಿರು ಅದ್ ಬಿಡು, ಚಿರು ಚಿರು ಕೊಳಲಿಡ್ಕೊ, ಕೊಳಲು ಮುದ್ದು ಕೊಳಲಿಡ್ಕೊ. ಹಂಗಲ್ಲ ಹಿಂಗೆ ಈ ಕಡೆ, ಅದು ಈ ಕಡೆ ತುದಿಗೆ ಬರಲಿ, ಅದು ಈ ಕಡೆ ತುದಿಗೆ ಬರಲಿ. ಹಂಗಲ್ಲ ಕಣವ, ಉಲ್ಟಾ ಉಲ್ಟಾ ತಿರ್ಗಿಸಿ ಇಟ್ಕೋ ಕೊಳಲ್ನ, ಉಲ್ಟಾ ಈ ಕಡೆಗೆ. ಸ್ಮೈಲ್ ಮುದ್ದು, ಸ್ಮೈಲ್. ಕೈ ಮೇಕೆತ್ತ ಇನ್ನೊಂದು ಮೇಕೆತ್ತ ನಗಾಡ್ಬಿಡು, ಜೋರಾಗಿ ನಗಾಡ. ನಗ್ಬೇಕು ಮುದ್ದು, ಚಿರು ನಗಾಡು.
ಎಲ್ರಿಗೂ ಕಿಸ್ ಮಾಡಿದ್ದೀರಿ. ಇದನ್ನ ಮಕನೇ ಕಾಣಿಸ್ತಾ ಇಲ್ಲ. ಬಾ ಒಳಗಡೆ. ಓಕೆ ಓಕೆ. ಆದರ್ಸಿ ಇನ್ನೊಂದ್ಸಲಿ ಕೂಡ ಬರ್ತೀನಿ. ಇನ್ನೊಂದ್ಸಲಿ ಇನ್ನೊಂದ್ಸಲಿ ಕೊಡ್ಬೇಕು, ಆಮೇಲೆ ಕೊಡು. ಹಾ ಇರಪ್ಪ, ಹಂಗೇರೋ ಮಾಯ್, ಹಂಗೇರೋ. ಮೂವಿ ಹೆಂಗ್ ಆಡ್ಕತ್ತ ಹುಡುಗಿನ. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ. ಸೊ ನನ್ನ ಮಗನ ಜೊತೆ ಫೋಟೋಶೂಟ್ ಮಾಡಿಸೋದ್ರೊಳಗೆ ಎಷ್ಟು ಸರ್ಕಸ್ ಆಗುತ್ತೆ ಅಂತ. ಇನ್ನೂ ಅವ್ನು ಹಠ ಮಾಡ್ತಿದ್ದ ಕ್ಲಿಪ್ಪಿಂಗ್ಸ್ ಇಲ್ಲ. ಎಷ್ಟು ಹಠ ಮಾಡ್ದೆ ಅಂದರೆ ಲಾಸ್ಟ್ ಟೈಮಲ್ಲಿ ನಾನು ಫೋಟೋನೇ ತೆಗೆಸ್ಕೊಳ್ಳಲ್ಲ ಅಂತ ಹಠ ಮಾಡಿಬಿಟ್ಟ. ನಂಗೆ ಸಾಕು ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ತೆಗೆಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಅವನು. ನಾವು ಅಷ್ಟು ಕಷ್ಟಪಟ್ಟು ಕುಣಿಸಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಅವ್ನ ಮೂಡ್ ಹಂಗೇನೆ. ಅವ್ನು 10 ಮಿನಿಟ್ಸ್ ಚೆನ್ನಾಗಿರುತ್ತೆ, ನಾನು ಆಲ್ರೆಡಿ ಮತ್ತೆ ತೆಗಿತಾನೆ. ಹಾಗೆ ನನ್ನ ಹಸ್ಬೆಂಡ್ ನಂದು ಇನ್ನೂ ಸ್ವಲ್ಪ ಫೋಟೋಸ್ ಎಲ್ಲ ಆಯಿತು, ಕ್ಲಿಪ್ಪಿಂಗ್ಸ್ ಇಲ್ಲ. ಸೊ ಎಲ್ಲ ಫೋಟೋಸ್ ಎಲ್ಲ ನಾನು ಖಂಡಿತ ಫೋಟೋದವ್ರು ಕಳಿಸಿದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಕ್ಲಿಪ್ಪಿಂಗ್ಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಈಗ ನಾನು ಸಿಂಗಲ್ ಫೋಟೋಸು ಕೂಡ ಹಂಗೆ ತೆಗೆಸ್ಕೊಂಡೆ. ಎಲ್ಲ ಯಾವ ರೀತಿ ಬಂದಿದೆ ಅಂತ ನನಗೂ ಕೂಡ ತುಂಬ ಎಕ್ಸೈಟ್ಮೆಂಟ್ ಇದೆ. ಹಾಗೆ ನಮ್ಮ ಅಮ್ಮನ ಜೊತೆನೂ ಕೂಡ ಒಂದೆರಡು ಯಾಕಂದರೆ ಆಲ್ರೆಡಿ ಒಂದು ಡ್ರೆಸ್ ಚೇಂಜ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದೆ. ಇನ್ನೊಂದು ಸ್ಕ್ರೀನ್ ಹಾಕ್ತೀನಿ ಅಂತ ಅವ್ರು ಹೇಳಿದರು. 2 ಸ್ಕ್ರೀನಲ್ಲಿ ಫೋಟೋಶೂಟ್ ಮಾಡಿಕೊಡ್ತೀನಿ ಅಂತ ನಾವು ಮಾತಾಡ್ಕೊಂಡು ತೊಗೊಂಡಿದ್ದು. ಬಟ್ ಆಲ್ರೆಡಿ ಒಂದೇ ಸ್ಕ್ರೀನಲ್ಲಿ ತೆಗೆಸ್ಕೊಳ್ಳೋಕ್ಕಾಗಿದ್ದು, ಇನ್ನೊಂದರಲ್ಲಿ ತೆಗೆಸ್ಕೊಳ್ಳೋಕ್ಕೆ ಆಗಲಿಲ್ಲ. ಹಾಗೆ ಅಮ್ಮನ ಜೊತೆ ನಾನು ಒಂದೆರಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಇನ್ನೊಂದು ಸ್ಕ್ರೀನ್ ಹಾಕೋಷ್ಟರಲ್ಲಿ ಅವ್ನು ಆಲ್ರೆಡಿ ಡ್ರೆಸ್ಸೇ ಚೇಂಜ್ ಮಾಡಿಬಿಟ್ಟ ಅಂತ ಹೇಳ್ಬೋದು. ಆಲ್ರೆಡಿ ಒಂದೊಂದಾಗ ಕೂತ್ಕೊಂಡು ಅವನೇ ಎಲ್ಲ ಬಿಚ್ಕೋತಾ ಇದ್ದ. ನಾವೆಲ್ಲ ಫೋಟೋಶೂಟ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಅವರು ಇನ್ನೊಂದು ಹಾಕ್ತೀನಿ ಮೇಡಮ್ ಬಿಚ್ಚಬೇಡಿ ಅಂತೆಲ್ಲ ಹೇಳ್ತಾಯಿದ್ರು ಸ್ಕ್ರೀನ. ಬಟ್ ಇಲ್ಲ ಸರ್, ಅವ್ನು ರೆಡಿ ಇಲ್ಲ ಬಿಡಿ, ಪರವಾಗಿಲ್ಲ, ನಾವೇ ತೆಗೆಸ್ಕೋತೀವಿ ಇನ್ನೊಂದೆರಡು ಫೋಟೋನ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಕ್ರೀನಲ್ಲಿ ಅಂತ ಹೇಳ್ಬಿಟ್ಟು ನಾನೇ ಇದಾದೆ. ಸೊ ಇವಾಗ ನೋಡ್ತಾ ಇರ್ಬೋದು ಅಪ್ಪ ಮಗ ಕೂತ್ಕೊಂಡು ನಿಮ್ಮದೇ ಕೂತ್ಬಿಟ್ಟಿದ್ದಾರೆ. ಇವಾಗ ಅವರು ಕಪಲ್ಸ್ ಮತ್ತು ಫ್ಯಾಮಿಲಿ ಫೋಟೋಶೂಟ್ ಎಲ್ಲ ನಡೀತಾ ಇತ್ತಲ್ವ. ಸೊ ಇವ್ರು ಇವಾಗ ಆರಾಮ್ಸೆ ಕೂತ್ಕೊಂಡಿದ್ರು. ಹಾಗೆ ಇನ್ನೊಂದು ಸ್ಕ್ರೀನ್ ಅಷ್ಟೆಲ್ಲ ಅವ್ನು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದೆ. ಸೊ ನಾವೇ ಒಂದು ಕಪಲ್ಸ್ ಶೂಟ್ ಮಾಡಿಸ್ಕೊಂಡು ಒಂದೆರಡು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಅಂತ ಹೇಳ್ಬೋದು. ನಮ್ಮ ಫೋಟೋಶೂಟ್ ಹಾಗೆಯೇ ನಮ್ಮ ಕಾಸ್ಟ್ಯೂಮು ನನ್ನ ಮಗಂದು ಎಲ್ಲ ಹೇಗಿತ್ತು ಅಂತೇಳಿ ನಮ್ಮ ನಿಶು ಬೇಬಿಗೂ ಹಾಕ್ಸಿದ್ರೆ ಇಲ್ಲೇ ಕಂಪ್ಲೀಟ್ ಫೋಟೋಶೂಟ್ ಆಗಿಬಿಡ್ತಿತ್ತು. ಇನ್ನೊಂದು ನೆಕ್ಸ್ಟ್ ಹಾಕ್ಸ್ಕೊಳ್ಳೋದೇ ತಪ್ಪಿತ್ತು. ಬಟ್ ಏನಂದರೆ ಇವನ್ನ ಮೇಂಟೈನ್ ಮಾಡೋದೇ ತುಂಬ ಕಷ್ಟ. ಬಟ್ ಅವನು ಮೇಂಟೈನ್ ಮಾಡೋದು ಖಂಡಿತ ಆಗೋದಿಲ್ಲ. ಅದಕ್ಕೆ ಅವನ ಪಾಪ ಕರ್ಕೊಂಡು ಬಂದಿಲ್ಲ. ಫೀಲ್ ಆಗ್ತಿತ್ತು. ಬಟ್ ಇಟ್ಸ್ ಓಕೆ, ಅವನ್ನ ಅವನ ಜೊತೆ ಮಾಡಿಸ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇದೆ. ಅವಾಗ ಬೇಕಾದ್ರೆ ಫ್ಯಾಮಿಲಿ ಒಟ್ಟಿಗೆ ತೆಗೆಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್.